ಹಾಯ್ ಹಲೋ ನಮಸ್ಕಾರ. ಕೋಳಿ ಸಾರು ವಿಡಿಯೋ ನೋಡೋಕೆ ಬಂದಿದ್ದೀರಾ ಅಂದರೆ ನನ್ನ ಫಸ್ಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಾಯಿತು ಅಲ್ವಾ? ಒಳ್ಳೇದು ಹಿಂಗೆ ಸಪೋರ್ಟ್ ಮಾಡಿ. ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಬೇಕಂದ್ರೆ ಅಲ್ಲೇ ಕೆಳಗಡೆ ಒಂದು ಬಿಳಿ ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತಲ್ಲ, ಅದನ್ನೊಂಚೂರು ಒತ್ತಿ ನಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ. ಹೀಗೆ ದಿನ ನಿಮ್ಮ ಫೋನಲ್ಲಿ ಬರ್ತಾ ಇರ್ತೀನಿ. ಇವಾಗ ವಿಡಿಯೋ ಶುರು ಮಾಡೋಣ. ಫಸ್ಟು ಒಂದು ಬಾಣಲಿ ತಗೊಳ್ಳಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಬಾಣಲಿ ಯಾಕೆ ಹಿಂಗಿದೆ, ಇಂಥದ್ರಲ್ಲಿ ಅಡುಗೆ ಮಾಡ್ತಾ ಇದ್ದಾರಲ್ಲ ಅಂತ ನೋಡೋಕೆ ಹೋಗಬೇಡಿ ಆಯಿತಾ. ಹಳೆ ಬಾಣಲಿಲೇ ಒಂದು ಸ್ವಲ್ಪ ಟೇಸ್ಟು ಜಾಸ್ತಿ. ಮತ್ತು ನಾನಿಲ್ಲಿ ವೀಡಿಯೋಗೋಸ್ಕರ ಹೊಸ ತಪ್ಪಲಿ ಎಲ್ಲ ತಗೊಬರೋಕ್ಕಾಗಲ್ಲ ನನಗೆ, ಅದಕ್ಕೆ ಮನೇಲಿ ಇದ್ದಿದ್ದು ಬಾಣಲಿಲೇ ಮಾಡ್ತಿರೋದು. ನೋಡಿ, ಏನಾಗಲ್ಲ, ನಿಮಗೆ ಟೇಸ್ಟ್ ಇಂಪಾರ್ಟೆಂಟು, ಬಾಣಲಿ ಇಂಪಾರ್ಟೆಂಟ್ ಅಲ್ಲ ಆಯಿತಾ. ಎಣ್ಣೆ ಒಂಚೂರು ಕಾದ್ಮೇಲೆ ಈರುಳ್ಳಿ ತೆಗೆದು ಹಾಕಿ, ಆಮೇಲೆ ಒಂದು ಸ್ವಲ್ಪ ಹಂಗೆ ತಿರುಗಿಸ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ಯಾಕೆ ಅಂದರೆ ನಾವಿಲ್ಲಿ ಮಾಡ್ತಾ ಇರೋದು ಗ್ರೀನ್ ಸಾಂಬಾರು, ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನಮಗೆ ಹಸಿರು ಮೆಣಸಿನ್ಕಾಯಿ. ಆಮೇಲೆ ಒಂದು ಎರಡೆರಡು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ. ಮತ್ತಿದು ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಾಗಲ್ಲ ಆಯಿತಾ. ಮತ್ತು ಅದೊಂಥರ ಸ್ಮೆಲ್, ಅದೇ ಮಸಾಲೆ ಹಂಗೆ ಅನಿಸುತ್ತೆ, ನಮ್ಗದೆಲ್ಲ ಇಷ್ಟ ಆಗಲ್ಲ. ಇಷ್ಟು ಹಾಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೊಳ್ಳಿ ಆಯಿತಾ. ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ಬಣ್ಣ ಈ ಥರ ಚೇಂಜ್ ಆಗಬೇಕು. ಅದೇ ಒಂದು ಸ್ವಲ್ಪ ನೀವು ಬಿಸಿಲಿಗೆ ಜಾಸ್ತಿ ಹೋದಾಗ ಒಂಥರ ಟ್ಯಾನ್ ಆಗ್ತಿರಲ್ಲ, ಹಾಗೆ ಈರುಳ್ಳಿನೂ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಸಾಂಬಾರು ಸೊಪ್ಪೆಲ್ಲ ಒಂದು ಸ್ವಲ್ಪ ಮಂಗ್ಳು ಮಾಯ ಆದಂಗೆ ಆಯ್ತಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಗಸಗಸೆ, ಇದೇ ಮೇಯ್ನು ಟೇಸ್ಟಿಗೆ, ಅದನ್ನ ಹಾಕೊಂಡು ಒಂದು 30 ಸೆಕೆಂಡ್ ಹಂಗೆ ತಿರುಗಿಸ್ಕೋಬೇಕು. ಅದಾದಮೇಲೆ ಒಂದು 2 ಚಮಚದಷ್ಟು ಸಾಂಬಾರು ಪುಡಿ ಹಾಕಿ. ಸಾಂಬಾರು ಪುಡಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅದೊಂಥರ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಬೇಗ ಸುಟ್ಟೋಗೋದು ಸಾಂಬಾರು ಪುಡಿ. ಇವಾಗ ನೋಡಿ, ನನ್ನ ಕೈ ಅಳತೆಯಲ್ಲಿ ಒಂದು 2 ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಂಡಿನಿ. ಆಮೇಲೆ ಹುರಿದಿದ್ದು ಮಸಾಲೆ ಇತ್ತಲ್ಲ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು, ಇಲ್ಲಾಂದರೆ ಒಂಥರ ತರಿ ಅನಿಸುತ್ತೆ ಬಾಯಿಗೆಲ್ಲ, ಅದು ಚೆನ್ನಾಗಾಗಲ್ಲ ತಿನ್ನಕ್ಕೆ. ಮತ್ತು ಅದೇ ಬಾಣಲಿ ತಗೊಂಡಿನಿ. ಎಣ್ಣೆ ಬಿಸಿ ಆದ ಕೂಡಲೇ ಮತ್ತೊಂದು ಸ್ವಲ್ಪ ಈರುಳ್ಳಿ ಹಾಕಬೇಕು. ಅದನ್ನೊಂದು ಚೂರು ಹಾಗೆ ತಿರುಗಿಸ್ಕೊಳ್ಳಿ. ನೋಡಿ, ಮತ್ತೆ ಟ್ಯಾನ್ ಆಯಿತಾ. ಅದಾದಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕೋಬೇಕು. ಇದೆಲ್ಲ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ, ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿತು ಅಂತ ಅನಿಸಿದ ಮೇಲೆ ನೀವೆಷ್ಟು ಚಿಕನ್ ಇಟ್ಕೊಂಡಿರ್ತೀರೋ ಅಷ್ಟು ಚಿಕನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಅರಿಶಿನ ಪುಡಿನೂ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಡು ಕಲ್ಲುಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಕಲ್ಲುಪ್ಪು ಹಾಕಿರೋ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಪುಡಿ ಉಪ್ಪಿಗಿಂತ. ಈ ತಪ್ಪಲಿ ಹಿಡ್ಕೊಳ್ಳೋದೆಲ್ಲೋ ಕಳೆದೋಗಿತ್ತಾಯ್ತಾ. ಈಗ ನಾನು ನಿಮ್ಮ ಮುಂದೆ ಬಟ್ಟೆ ಹಿಡ್ಕೊಂಡು ಅಡುಗೆ ಮಾಡೋಕೆ ಹೋದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಇದು ನೀವು ಹುಡ್ಕೊಂಡು ತಗೊಬಂದಿರೋದು. ಈ ಚಿಕನ್ನಿಗೆ ನೀರು ಹಾಕಕ್ಕೆ ಹೋಗಬಾರ್ದು, ಅದರಲ್ಲೇ ಆಮೇಲೆ ನೀರು ಬಿಡುತ್ತೆ. ಚಿಕನ್ ಒಂದು 60% ಬೇಯಿತು ಅಂತ ಅನಿಸಿದ ಮೇಲೆ ಖಾರ ರುಬ್ಕೊಂಡಿದ್ವಲ್ಲ ಅದನ್ನ ಹಾಕಬೇಕು. ಆಮೇಲೆ ಚಿಕನ್ ಬೇಯೋ ತನಕ ಬೇಯಿಸಿದ್ರೆ ಅಲ್ಲಿಗೆ ರುಚಿಯಾದ ಕೋಳಿ ಸಾರು ಸವಿಯಲು ಸಿದ್ಧ. ನೋಡಿದ್ರಲ್ಲ ಕೋಳಿ ಸಾರು ಮಾಡೋದನ್ನ, ನೀವು ಒಂದ್ಸತಿ ಮಾಡಿ. ಸರಿ, ಹಂಗಾರೆ ಬರ್ತೀನಿ.